ಒಂದು 40 lakh rupees ನಿಜವಾಗ್ಲೂ ಇಷ್ಟು ಲಕ್ಸುರಿ ಬಿಲ್ಡಿಂಗ್ ಬರುತ್ತಾ? ಖಂಡಿತ ಬರುತ್ತೆ ಸರ್. ಸೊ ಇದು ಟೀ ಕುಡ್ ಹೌದು, ಕಂಪ್ಲೀಟ್ಲಿ ಟೀ ಕುಡ್ ಸರ್. ಸೊ ಇದು ಇಂಟೀರಿಯರ್ ಫುಲ್ ಲೇಟೆಸ್ಟ್ ಆಗಿದೆ. ಹೌದು, ನೋಡ್ತಿದ್ರಲ್ಲ ನೀವೇ ನೋಡ್ಬೋದು ಹೇಗಿದೆ ಅಂತ. ನಿಮ್ಮ ಡೈಮೆನ್ಷನ್ ಏನಿದೆಯೋ ಅದಕ್ಕೆ ನಾವು ಫ್ರೀ ಎಸ್ಟಿಮೇಷನ್ ಮಾಡ್ಕೊಡ್ತೀವಿ ಸರ್. ಒಂದು ಮತ್ತು ನಿಮ್ಮ ಬಜೆಟ್ಗಿಂತನೂ ಇನ್ನೂ ಕಡಿಮೆ ಮಾಡಿಕೊಡೋ ಅಷ್ಟು ನಾವು ಕೆಲಸ ಮಾಡ್ಕೊಡ್ತೀವಿ ಸರ್. ನಿಮಗೆ 40 lakhsಗೆ ಮುಗಿಸ್ಕೊಟ್ಟಿದ್ದು, ಬಟ್ ಫುಲ್ ಒಟ್ಟಿಗೆ ಕೊಟ್ಟಲಿಲ್ಲ ನಾವು. ಸೊ ಸ್ಟೆಪ್ ಬೈ ಸ್ಟೆಪ್ ಕೊಟ್ಬಿಟ್ಟು ಕ್ಲಿಯರ್ ಮಾಡ್ಕೊಂಡ್ವಿ. ಸೊ ನಿಮ್ಮ ಎಕ್ಸ್ಪೆಕ್ಟೇಷನ್ ನೀವು ಖುಷಿನಾ ಸರ್? 100% ಖುಷಿಯಾಗಿದ್ದೀವಿ ಸರ್. ನಮಸ್ಕಾರ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತೇ ನೀವು ಬಿಲ್ಡಿಂಗ್ ನೋಡ್ತಾ ಇದ್ದೀರಾ, ಜಸ್ಟ್ 40 lakhsಲ್ಲಿ G+3 4 BHK ಹೌಸು ಲಕ್ಸುರಿಯಾಗಿ ಕಟ್ಟಿದ್ದಾರೆ AV ಕನ್ಸ್ಟ್ರಕ್ಷನ್ ಕಡೆಯಿಂದ. ಬನ್ನಿ ನಾನು ತೋರಿಸ್ತೀನಿ. ಇವತ್ತು ಎಲ್ಲರೂ ಬರೀ ಈ ಥರ ರೀಲ್ಸಲ್ಲಿ ಬಂದುಬಿಟ್ಟು ಪುಂಕ್ತಾರೆ ಸರ್, 30 ಲಕ್ಷ 40 ಲಕ್ಷ ಅನ್ಬೋದು. ಇವತ್ತು ಬಿಲ್ಡಿಂಗ್ ಕಟ್ಟಿರೋರು ಮತ್ತು ಬಿಲ್ಡಿಂಗ್ ತೊಗೊಂಡಿರೋರು ಮತ್ತು ಕನ್ಸ್ಟ್ರಕ್ಷನ್ ಮಾಡಿಸ್ಕೊಂಡಿರೋರು ಎಲ್ಲರೂ ಇದ್ದಾರೆ. ಎಲ್ಲರ ಹತ್ರ ಮಾತಾಡಿಸ್ತೀನಿ. ಇದರಲ್ಲಿ ಯಾವುದೇ ಒಂದು ಇದಿಲ್ಲ. ಬನ್ನಿ. ಕನ್ಸ್ಟ್ರಕ್ಷನ್ ಕಡೆಯಿಂದ ಬರೋದವ್ರು ನಮ್ಮ ಜೊತೆ ಇದ್ದಾರೆ. ಸೊ ಬನ್ನಿ, 40 lakh rupeesಲ್ಲಿ ಇಷ್ಟು ಒಂದು ಒಳ್ಳೆ ಬಿಲ್ಡಿಂಗ್ನ ಅಂದರೆ ಇಷ್ಟು ಚೆನ್ನಾಗಿ ಪ್ರೀಮಿಯಮ್ ಆಗಿ ಹೆಂಗೆ ಕಟ್ಕೊಟ್ರು ಅಂತ ಕೇಳೋಣ. ಕೆಲವರು ಈ ವ್ಯೂಸ್ಗೋಸ್ಕರ ಅದು ಇದು ಸುಳ್ಳು ಹೇಳ್ತಾರೆ, ಬಟ್ ಇಲ್ಲ, ಅದು ಆಗಬಾರ್ದು ಅಂದ್ಬಿಟ್ಟು ನಾನು ಡೈರೆಕ್ಟಾಗಿ ಕೇಳ್ತಾ ಇದ್ದೀನಿ ಅವ್ರನ್ನ. ಸೊ ಇವರು ಕನ್ಸ್ಟ್ರಕ್ಷನ್ ಬಿಲ್ಡರ್ ಕಡೆಯಿಂದನೇ ಮಾತಾಡೋಣ. ಬರೋದವ್ರೆ ನಮಸ್ಕಾರ. ನಮಸ್ಕಾರ ಸರ್. ಸೊ ಒಂದು 40 lakh rupees ನಿಜವಾಗ್ಲೂ ಇಷ್ಟು ಲಕ್ಸುರಿ ಬಿಲ್ಡಿಂಗ್ ಬರುತ್ತಾ? ಖಂಡಿತ ಬರುತ್ತೆ ಸರ್. ಏನೋ ಒಂದು ಇನ್ಕಮ್ ಗೇನ್ಗೋಸ್ಕರ ನಾವು ಯೋಚನೆ ಮಾಡ್ತಾ ಇಲ್ಲ. ಇದು ನಮ್ಮ 18ನೇ ಪ್ರಾಜೆಕ್ಟ್. ಇದು 20/30 ಕಟ್ಟಿರೋ ಮನೆ 6 monthsಲ್ಲೆಲ್ಲ ಮುಗಿಸ್ಕೊಟ್ಟಿದ್ದೀವಿ. ಮತ್ತು ಇದು ನಾವು ನಿಮಗೆ ಕೊಡ್ತಾ ಇರೋಂಥ ಮೊದಲನೇ ವೀಡಿಯೋ. ಯಾಕೆಂದರೆ ನಮ್ಗೆ ಇದೆಲ್ಲ ಅಭ್ಯಾಸ ಇಲ್ಲ. ಸೊ ನನಗೆ ನೋಡಿ ನೀವು ಹಿಂಗೆ ಕೇಳ್ತಾ ಇದ್ದೀರಾ, ನಮ್ಗೆ ಅಷ್ಟು ಮಾತಾಡೋಕ್ಕೆಲ್ಲ ಬರಲ್ಲ. ಏನು ಅಂದರೆ ಕೆಲಸ ನೋಡಿ ಜನ ನಮ್ಮನ್ನು ಕರೀತಾರೆ. ಇದು ಒಂದು ಚಿಕ್ಕ ಸೀಟ್ ಮನೆ ಮಾಡಿಕೊಡಿ ಅಂತ ಅಂದ್ರೂ ನಾವು ಅದಕ್ಕೆ ತಕ್ಕಂತೆ ಏನು ಬಜೆಟ್ ಕೊಡ್ತೀರೋ ಅದನ್ನು ನಾವು ಮಾಡಿಕೊಡ್ತೀವಿ. ಒಳಗಡೆ ನೋಡಿದಾಗ ಏನು ಅಂದರೆ, ಈ ಕೆಲವರು ಎಷ್ಟೋ ಜನ ಏನು ಮಾಡ್ತಾರೆ ಅಂದರೆ, ಸೊ ಈಗ ಕೆಲಸ ಬರಲಿ ಹಾಗೆ ಹೇಗೆ ಅಂದ್ಬಿಟ್ಟು ಹೇಳ್ತಾರೆ. ಈ 20/30ನಲ್ಲಿ ನೀವು ವಿತ್ತು ಅಂದರೆ ಈ ಗೃಹ ಪ್ರವೇಶಕ್ಕೆ ಕೀ ಕೊಡೋದು ಅಷ್ಟೇ ನಿಮ್ಮ ಕೆಲಸ. ಅಷ್ಟೇ ಸರ್, ಅಷ್ಟೇ. ಅವ್ರಿಗೆ ಯಾರಿಗೂ ಏನೂ ಪ್ರೆಷರ್ಸ್ ಇರಲ್ಲ. ಮತ್ತು ನಿಮಗೆ ಇದೆಂಥ ತೊಂದರೆ ಅಥವಾ ಏನೋ ಒಂದು ಕನ್ಕ್ಲೂಷನ್ಸು ಈ ಥರ ಆ ಥರ ಅಲ್ಲ. ಒಂದು ಪ್ಲ್ಯಾನಿಂಗ್ ರೆಡಿ ಆಗುತ್ತೆ, ಅದಕ್ಕೇನು ಬೇಕಾಗಿರೋ ಅಂಥದ್ದು ಪ್ರಿಪ್ರೇಷನ್ಸ್ ಆಗಿರಲಿ ಅಥವಾ ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀರಾ, ಆಮೇಲೆ ನಿಮ್ಮ ಟೆನ್ಷನ್ ಫ್ರೀ ಮಾಡೋದಕ್ಕೋಸ್ಕರ ನಿಮ್ಮ ಫ್ರೆಂಡ್ಲಿ ಬಜೆಟಲ್ಲಿ ನಾವು ಇದನ್ನು ಆನ್ ಟೈಮಲ್ಲಿ ಮುಗಿಸ್ಕೊಡೋ ಜವಾಬ್ದಾರಿ ನಮ್ಮದು ಸರ್. ಇವಾಗ ಒಂದು ಸೈಟ್ ಇರುತ್ತೆ, ಈಗ ಒಂದು 20/30 ಇರ್ಬೋದು, ಇಲ್ಲ 60/40 ಇರ್ಬೋದು. ನಾನೊಂದು ಶೀಟ್ ಮನೆ ಕಟ್ಬೋದು, ಇಲ್ಲಾಂದರೆ ಬಿಲ್ಡಿಂಗ್ ಕಟ್ಬೋದು, ಬಾಡಿಗೆ ಮನೆ ಕಟ್ಕೋಬೋದು, ಯಾವ್ದಾರ ಒಂದು ಇರ್ಬೋದು. ನನ್ನ ಹತ್ರ ಒಂದು ಜಾಗ ಇದೆ ಅಂತ ನಿಮ್ಮ ಹತ್ರ ಬಂದಾಗ ಒಂದು ಎಸ್ಟಿಮೇಷನ್ ಎಲ್ಲ ಯಾವ ಥರ ಮಾಡ್ಕೊಡ್ತೀರಾ ಸರ್? ಅದಕ್ಕೆ ಏನಾದರೂ ಚಾರ್ಜ್ ಮಾಡ್ತೀರಾ ಸರ್? ನಿಮ್ಮ ಡೈಮೆನ್ಷನ್ ಏನಿದೆಯೋ ಅದಕ್ಕೆ ನಾವು ಫ್ರೀ ಎಸ್ಟಿಮೇಷನ್ ಮಾಡ್ಕೊಡ್ತೀವಿ ಸರ್. ಒಂದು ಮತ್ತು ನಿಮ್ಮ ಬಜೆಟ್ಗಿಂತನೂ ಇನ್ನೂ ಕಡಿಮೆ ಮಾಡಿಕೊಡೋ ಅಷ್ಟು ನಾವು ಕೆಲಸ ಮಾಡ್ಕೊಡ್ತೀವಿ ಸರ್ ನಿಮಗೆ. ಇನ್ನೊಂದು ಏನು ಹೇಳಬೇಕು ಅಂತಂದರೆ, ನಮ್ಮದು ಇಲ್ಲಿ ಒಂದೇ ಜಾಗದಲ್ಲಿ ಕನ್ಸ್ಟ್ರಕ್ಷನ್ಸ್ ನಡೀತಿರಲ್ಲ. ನಮ್ಮದು ಒಂದು 2-3 ಕಡೆ ಜಾಗದಲ್ಲಿ ಕನ್ಸ್ಟ್ರಕ್ಷನ್ಸ್ ನಡೀತಿರುತ್ತೆ. ನಿಮಗೆ ಬೇಕಾಗಿರೋಂಥ ಮೆಟೀರಿಯಲ್ಸಿಂದ ಹಿಡಿದು ಪ್ರತಿಯೊಂದಕ್ಕೂ ಕೊರತೆ ಇಲ್ಲದೇ ಇರೋ ಥರ ಮತ್ತು ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀರೋ ಅದ್ರ ತಕ್ಕಂತೆ ಕೆಲಸ ಮಾಡಿಕೊಡೋ ಜವಾಬ್ದಾರಿ ನಮ್ಮದು ಸರ್. ಸರ್, ಈಗ ನಾನು ಎಸ್ಟಿಮೇಷನ್ ಹಾಕ್ಸ್ಕೊಂಬಿಟ್ಟೆ, ನನಗೆ ನಿಮ್ಮ ಹತ್ರ ಕಟ್ಸೋಕ್ಕೆ ಇದು ಇಷ್ಟ ಇಲ್ಲ ಅಂದರೆ ನಾನು ಬೇರೆ ಕಡೆ ಹೋಗ್ಬೋದು, ಇನ್ನೊಂದು ಮಾಡ್ಬೋದು. ಅವಾಗ ನಿಮ್ಗೆ ಏನು ಅನಿಸುತ್ತೆ ಸರ್? ಸರ್, ನಾವು ಬಂದು ಯಾವುದೇ ಕಸ್ಟಮರ್ ಬಂದ್ರೂ ನಮಗೆ ನಮ್ಮನ್ನೇ ಹುಡ್ಕೊಂಬನ್ನಿ ಅಥವಾ ನಮ್ಮ ಆಫೀಸಿಗೆ ಬನ್ನಿ ಅಂತಲೂ ನಾವು ಹೇಳಲ್ಲ. ನಿಮಗೆ ನಿಮ್ಮ ನಂಬರು ಕೂಡ ಕೊಟ್ಬಿಡ್ತೀವಿ. ದಯವಿಟ್ಟು ನೀವೇ ಕಾಂಟ್ಯಾಕ್ಟ್ ಮಾಡಿದ್ರು ಸಾಕು ನಮಗೆ. ನಾವು ಅಲ್ಲೇ ಬಂದು ನಿಮ್ಮನ್ನು ಮಾತಾಡಿಸಿ ಕಂಪ್ಲೀಟ್ ನಿಮ್ಮದು ಏನಿದೆ ಅಂದರೆ ನೀವೇನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಕಂಪ್ಲೀಟಾಗಿ ನಿಮ್ಮ ಹತ್ರ ಡೀಟೇಲ್ಸ್ ತೊಗೊಂಡು, ನಾವೇ ಹೇಳಿದ್ವಲ್ಲ ಈಗ ಫ್ರೀ ಎಸ್ಟಿಮೇಷನ್ ನಮ್ಮ ಕಡೆಯಿಂದ ಬರುತ್ತೆ, ನಿಮ್ಮ ಜಾಗ ಏನಿದೆ, ಆಮೇಲೆ ಕೆಲಸದ್ದು ಪ್ರೊಸೀಜರ್ಸ್ ಎಲ್ಲ ಹೇಗಿರುತ್ತೆ ಎಲ್ಲನೂ ಎಕ್ಸ್ಪ್ಲೇನ್ ಮಾಡಿ ಕಂಪ್ಲೀಟಾಗಿ ನಿಮಗೆ ನೀವು ಹೆಂಗೆ ಅನುಕೂಲವಾಗಿ ಕೇಳ್ತೀರೋ ಹಂಗೆ ನಾವು ಮಾಡ್ತೀವಿ. ಸೊ ಇದ್ರ ಉದ್ದೇಶ ಏನು ಅಂದರೆ, ಕೆಲಸ ನೋಡಿ ಕೆಲಸ ಕೊಡಿ ಅಂದರೆ ನೀವು ಒಂದು ಕಣ್ಮುಚ್ಕೊಂಡೆ ಇವರಿಗೆ ಕೆಲಸ ಕೊಡೋಂಗಿಲ್ಲ. ಬಂದು ಬಿಲ್ಡಿಂಗ್ ನೋಡಿ 2-3 ಕಡೆ ಕನ್ಸ್ಟ್ರಕ್ಷನ್ ನೋಡ್ಬಿಟ್ಟು ನೀವು ಕೊಡ್ಬೋದು. ಆಮೇಲೆ ಎಸ್ಟಿಮೇಷನ್ ಹಾಕೊಟ್ಬಿಟ್ಟು ಫ್ರೀ ಎಸ್ಟಿಮೇಷನ್ ಅಂತ ನೋಡಿ, ಏನೋ ಹೆಂಗೆ ಕಟ್ಟೋದಪ್ಪ ಏನೋ ಅಂತಿರ್ತೀರ. ಬಂದು ಇಂಥವ್ರು ಕಾಂಟ್ಯಾಕ್ಟ್ ಮಾಡ್ಕೊಂಡು ಯುಟಿಲೈಸ್ ಮಾಡ್ಕೊಳ್ಳಿ. ಅವ್ರೇನು ಎಸ್ಟಿಮೇಷನ್ ಹಾಕೊಟ್ಬಿಟ್ರೆ ನಮಗೆ ಕೊಡಬೇಕು ಅಂತ ಏನೋ ಅವ್ರು ಎಕ್ಸ್ಪೆಕ್ಟು ಮಾಡ್ತಿಲ್ಲ. ಈ ಲೇಔಟಲ್ಲಿ ನೀವು ಒಂದು 2-3 ಬಿಲ್ಡಿಂಗ್ ಮಾಡಿದ್ದೀನಿ ಅಂತ ಹೇಳಿದರೆ, ಸೊ ನಾನು ಅದನ್ನು ನೋಡಿದೆ ಕೂಡ. ಬಟ್ ಎಲ್ಲ ಒಂಥರ ಕನ್ಸ್ಟ್ರಕ್ಷನ್ ಕ್ವಾಲಿಟಿನೇ ಇದೆ. ಸೊ ಈ ಕ್ವಾಲಿಟಿ ಕೊಟ್ಬಿಟ್ಟು ಈ ಪ್ರೈಸಲ್ಲಿ ಕೂಡ ಕಾರಣ ಹೆಂಗೆ ಸರ್? ಹೆಂಗೆ ನೀವು ಮಾಡ್ತಾ ಇದ್ದೀರಾ? ಕನ್ಸ್ಟ್ರಕ್ಷನ್ಸ್ ಫೀಲ್ಡ್ಗೆ ಅಂತ ಬಂದಾಗ ಈಗ ಡೇ ಬೈ ಡೇ ಮೆಟೀರಿಯಲ್ಸ್ ಎಲ್ಲ ಇನ್ಕ್ರೀಸಸ್ ಆಗುತ್ತೆ. ನಮಗೆ ಆನ್ ಟೈಮ್ಗೆ ಮೆಟೀರಿಯಲ್ಸ್ ಬೇಕಾಗುತ್ತೆ. ಇವಾಗ ನಾವು
ನೀವು ಕೊಡೋ ಈಗ ಕಸ್ಟಮರ್ ಕೊಡೋ ಅಂಥ ಬಜೆಟ್ಗೆ ನಾವು ತರಬೇಕು ಅಂತ ಎಲ್ಲ ಬಂದಾಗ ನಾವು ಬಲ್ಕಾಗಿ ಮೆಟೀರಿಯಲ್ಸ್ ಇಟ್ಟಿರ್ತೀವಿ. ಸೊ ಮೆಟೀರಿಯಲ್ಸ್ ಇರೋದ್ರಿಂದ ನಮಗೆ ಅವ್ರದ್ದು ಅಮೌಂಟ್ಗೆ ಅನುಕೂಲವಾಗಿ ಮಾಡ್ಕೊಳ್ಳೋಕ್ಕೆ ಒಂದಾಗುತ್ತೆ. ಇನ್ನೊಂದು ರೇಟ್ ವೇರಿಯೇಷನ್ಸ್ ಹೋಗೋದ್ರಿಂದ ನಾವು ಒಂದು ಸತಿನೇ ತಂದು ಸ್ಟಾಕ್ ಮಾಡ್ಕೊಳ್ಳೋದ್ರಿಂದ ನಮಗೆ ಅಲ್ಲಿಗೆ ಮೆಟೀರಿಯಲ್ಗೂ ಏನು ಬೇಕಾಗಿರೋ ಅಮೌಂಟು ನಮಗೂ ಸೇವ್ ಆಗುತ್ತೆ. ಈಗಾಗಲೇ ನಮ್ಮದು ನಾಲ್ಕನೇ ಬಿಲ್ಡಿಂಗು 3 ಇನ್ನೂ ಕನ್ಸ್ಟ್ರಕ್ಷನ್ಸ್ ನಡೀತಿದೆ. ಈಗಾಗಲೇ ಓನರ್ ಬಂದಿದ್ದಾರೆ. ನಮ್ಮದು ಮುಚ್ಚುಮರೆ ಏನೂ ಇಲ್ಲ ಸರ್. ಬೇಕು ಅಂದರೆ ನೀವು ಮೇಲ್ಗಡೆನೇ ಓನರ್ ಇದ್ದಾರೆ, ಆರಾಮ್ಸೆ ಮಾತಾಡಿಸ್ಕೊಳ್ಳಿ. ಏನಂತಿದೆ ಅಂತ ನೀವು ಒಂದು ಒಪಿನಿಯನ್ ತೊಗೊಳ್ಳಿ, ಇನ್ನು ನಮಗೂ ಅನುಕೂಲ ಆಗುತ್ತೆ. ಸರಿ, ಪಕ್ಕ ಬನ್ನಿ, ಮೇಲೆ ಹೋಗ್ಬಿಟ್ಟು ಓನರ್ನ ಕೇಳಿ ಮಾತಾಡೋಣ ಏನು ಅಂತ ಅವ್ರ ಹತ್ರನೂ ಕೇಳೋಣ. ಸೊ ಓನರ್ ಕ್ಲೀನ್ ಮಾಡ್ತಾ ಇದ್ದಾರೆ. ಸರ್ ನಮಸ್ಕಾರ. ಸರ್ ನಿಮ್ಮ ಹೆಸರು? ಹರೀಶ್ ಅಂತ. ಹರೀಶ್ ಅವ್ರು ನಮಸ್ಕಾರ. ಸರ್ ಈಗ AV ಕನ್ಸ್ಟ್ರಕ್ಷನಿಂದ ನೀವು ಬಿಲ್ಡಿಂಗ್ ಕಟ್ಸ್ಕೊಂಡಿದ್ದೀರಾ. ಸೊ ಅವ್ರು ಹೇಳಿದರು 40 lakhs ಬಜೆಟಲ್ಲಿ ನಮಗೆ ಮುಗಿಸ್ಕೊಟ್ರು ಸರ್ 6 ಮಂತಲ್ಲಿ ಅಂತ. ಆನೆಸ್ಟಾಗಿ ಓನರಾಗಿ ನೀವು ರಿವ್ಯೂ ಕೊಡಿ ಸರ್, ನೋಡೋಣ ಹೆಂಗೆ ಅಂತ. 40 lakhsಗೆ ಮುಗಿಸ್ಕೊಟ್ಟಿದ್ದು, ಬಟ್ ಫುಲ್ ಒಟ್ಟಿಗೆ ಕೊಟ್ಟಲಿಲ್ಲ ನಾವು. ಸೊ ಸ್ಟೆಪ್ ಬೈ ಸ್ಟೆಪ್ ಕೊಟ್ಬಿಟ್ಟು ಕ್ಲಿಯರ್ ಮಾಡ್ಕೊಂಡ್ವಿ. ನೀಟಾಗಿ ಮಾಡಿಕೊಟ್ಟಿದ್ದಾರೆ, ಏನು ಅಂಥದ್ದೇನಿಲ್ಲ, ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಎಕ್ಸ್ಪೆಕ್ಟೇಷನ್ಗಿಂತ ಲೆವೆಲ್ ರೀಚ್ ಆಗಿದೆ. ಮತ್ತು ನಿಮಗೆ ಏನು ಸ್ಟ್ರೆಸ್ ಆಗಲಿಲ್ವಾ ಸರ್? ಬಂದು ಬಿಲ್ಡಿಂಗ್ ಹತ್ರ ನೀರು ಹಾಕಬೇಕು ಅದು ಇದು ಏನು ಆ ಥರ? ನಾವೇನೂ ಮಾಡಿಲ್ಲ, ಜಸ್ಟ್ ಒಂದು ನಾವು ಕೆಲಸದಲ್ಲಿ ಬ್ಯುಸಿ ಆಗಿದ್ವಿ. ಸೊ ವಾಟ್ಸಪ್ಪಲ್ಲಿ ಫೋಟೋ ಕಳಿಸೋರು, ನಾವು ಫೋಟೋ ಶೇರ್ ಮಾಡ್ತಾ ಇದ್ವಿ. ಸೊ ಇಂಥ ಚೇಂಜಸ್ ಅಂತ ಹೇಳ್ತಾ ಇದ್ವಿ, ಆ ಚೇಂಜಸ್ ಮಾಡ್ತಾಯಿದ್ರು. ತಿಂಗ್ಳಿಗೆ 1-2 ವಿಸಿಟ್ ಮಾಡಿದ್ದೀವಿ ಅಷ್ಟೇ, ಜಾಸ್ತಿ ಮೋರ್ ದೆನ್ 2 monthsಗಿಂತ ಜಾಸ್ತಿ ವಿಸಿಟ್ ಮಾಡಿಲ್ಲ ನಾವು. ಸೊ ನಿಮ್ಮ ಎಕ್ಸ್ಪೆಕ್ಟೇಷನ್ ನೀವು ಖುಷಿನಾ ಸರ್? 100% ಖುಷಿಯಾಗಿದ್ದೀವಿ ಸರ್. ಇವರಿಗೆ ಹಂಗಾರೆ ಜನ ಇವರಿಗೆ ಕೆಲಸ ಕೊಡ್ಬೋದು? 100% ಕೊಡ್ಬೋದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹಾಲು, ಓಪನ್ ಸ್ಪೇಸು, ಇಲ್ಲಿ ಇಂಟೀರಿಯರ್ಸ್ ಎಲ್ಲ ನೀವೇ ನೋಡ್ತಿದ್ರಲ್ಲ, ಈಗ ಬೆಳ್ಸಿರೋ ಮನೆ ಎಲ್ಲ ಟೀಕ್ವುಡ್ ಸರ್. ಹಾಗೆ ಬನ್ನಿ, ಕಿಚನ್ನು ನೋಡಿ. ಇದು ಲೇಟೆಸ್ಟ್ ಡಿಸೈನ್? ಲೇಟೆಸ್ಟ್ ಡಿಸೈನ್ ಸರ್, ಎಲ್ಲ ಲೇಟೆಸ್ಟ್ ಡಿಸೈನ್. ಹೌದು ಸರ್, ಕಂಪ್ಲೀಟ್ಲಿ ಇಂಟೀರಿಯರ್ ಎಲ್ಲ ಅಪ್ಗ್ರೇಡ್ ಆಗಿರೋದು ಇದೆ. ಹಾಗೆ ಇಲ್ಲಿ ನೋಡಿ ಸರ್, ದೇವ್ರ ಮನೆ ನೋಡ್ಬೋದು ನೀವು. ಅಂದರೆ ನಿಮಗೆ ಸಫಿಷಿಯೆಂಟ್ ಆಗಿರೋ ಸ್ಪೇಸ್ ಸಿಗುತ್ತೆ ನಿಮಗೆ ಮನೆ ಒಳಗೆ ಬರ್ತಾ. ನೋಡಿ, ದೇವ್ರ ಮನೆ ಇದೆ. ಇದು ಟೀಕ್ವುಡ್? ಹೌದು, ಕಂಪ್ಲೀಟ್ಲಿ ಟೀಕ್ವುಡ್ ಸರ್. ಸೊ ಇದು ಇಂಟೀರಿಯರ್ ಫುಲ್ ಲೇಟೆಸ್ಟ್ ಆಗಿದೆ. ಹೌದು, ನೋಡ್ತಿದ್ರಲ್ಲ, ನೀವೇ ನೋಡ್ಬೋದು ಹೇಗಿದೆ ಅಂತ. ಕಾಮನ್ ಟಾಯ್ಲೆಟ್ ಸರ್ ಇದು ಕಾಮನ್ ಟಾಯ್ಲೆಟ್ ಬರುತ್ತೆ ಸರ್ ಇದು. ಹಾಂ, ಹೌದು. ಬನ್ನಿ ಸರ್, ಮೇಲ್ಗೋಣ. ಸೊ ನೀವು ಲೈಟಿಂಗ್ಸು ತುಂಬ ಚೆನ್ನಾಗಿ ಮಾಡಿಸಿಲ್ಲ, ಮತ್ತು POP ವರ್ಕ್ ಅಂತೂ ನೆಕ್ಸ್ಟ್ ಲೆವೆಲ್ ಅಟ್ರಾಕ್ಟಿವ್ ಆಗಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ಇದು ಓದೋದಕ್ಕೆ ಕಂಪ್ಲೀಟ್ಲಿ ಹೌದು, ವೇಸ್ಟ್ ಆಗಬಾರ್ದು ಅಂತ ಹೇಳಿ ಈ ಥರ ಟೇಬಲ್ಸ್ ಇದು ಮಾಡಿಸಿರೋದು. ಆಮೇಲೆ ಕಂಪ್ಲೀಟ್ಲಿ ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಇಲ್ಲಿ ನೋಡಿ, ಅಕ್ಕಪಕ್ಕ ನೋಡ್ತಿರಲ್ಲ ಬೆಡ್ರೂಮ್. ಬನ್ನಿ ಒಳಗಡೆ. ಕಂಪ್ಲೀಟ್ಲಿ ಮಾಸ್ಟರ್ ಬೆಡ್ರೂಮ್ ಥರ ಬರುತ್ತೆ ಸರ್. ಇಲ್ಲಿ ಒಳಗಡೆ ಕಾಮನ್ ಟಾಯ್ಲೆಟ್ಸ್ ಇದ್ದೇ ಇರುತ್ತೆ ಕಂಪ್ಲೀಟ್ಲಿ. ಡ್ರೆಸ್ಸಿಂಗ್ ಟೇಬಲ್ ನೋಡಿದೆ ಸರ್ ನಾನು. ಹೌದು, ಎಲ್ಲ ರೂಮಲ್ಲೂ ಡ್ರೆಸ್ಸಿಂಗ್ ಟೇಬಲ್ ಇದೆ. ಹೌದು, ಆಮೇಲೆ ಟಿವಿಗೂ ಇದಿದೆ ನೋಡಿ, ಟಿವಿ ಯೂನಿಟ್ಸ್ ಇದೆ. ಹೌದು, ಬನ್ನಿ ನೋಡಿ. ಕಂಪ್ಲೀಟ್ಲಿ ಫರ್ನಿಚರೈಸ್ ಟಾಯ್ಲೆಟ್ ಕಂಪ್ಲೀಟ್ ಸರ್. ಇದು ಬಾಲ್ಕನಿ ಕಸ್ಟಮರ್ ರಿಕ್ವೈರ್ಮೆಂಟು. ನಾರ್ಮಲಾಗಿ ಅವ್ರು ಇವಾಗ ಹೆಂಗೆ ಎಕ್ಸ್ಪೆಕ್ಟೇಷನ್ಸ್ ಮಾಡಿರ್ತಾರೋ, ಫಸ್ಟ್ ಫ್ಲೋರಿಂದ ಸೆಕೆಂಡ್ ಫ್ಲೋರ್ ಬರ್ತಾ ಇದೀವಿ ಇವಾಗ. ಬನ್ನಿ, ನೀವು ನೋಡ್ತಿದ್ರಲ್ಲ, ಲೈಟ್ಸಿಂದ ಹಿಡಿದು ಕಂಪ್ಲೀಟ್ಲಿ ಒಂದು ಚಿಕ್ಕ ಸಣ್ಣ ಮೈನ್ಯೂಟಾಗಿ ಏನೇನು ನೀವು ನೋಡ್ತಾ ಬರ್ತಿದ್ದೀರಾ, ಚೆನ್ನಾಗಿದೆ ನೋಡಿ. ಇವಾಗ ಲೈಟ್ಸಿಂದ ಹಿಡಿದು ಎಲ್ಲ ಸೆಲೆಕ್ಷನ್ಸ್ ಎಲ್ಲ ಬಂದು ನಮಗೇನೆ. ಲೈಟ್ LED ಸೂಪರ್ ಆಗಿ ಮಾಡಿಸಿದ್ದೀರಾ? ಹೌದು ಸರ್, ಕಂಪ್ಲೀಟ್ಲಿ. ಇದು ಸೇಮ್ ಮೇಲೆ ಹೆಂಗಿದೆ ಅದೇ ಥರ ರಿಪ್ಲಿಕಾ ಕಾಣಿಸ್ತಿದೆ. ಹೌದು ಸರ್, ಸ್ಟಡಿ ಟೇಬಲ್ ಬಂದಿದೆ. ಹೌದು, ಸೇಮ್ ಟು ಸೇಮ್ ಸರ್. ನೋಡ್ಬೋದು ನೀವು ಕಂಪ್ಲೀಟ್ಲಿ. ಹೌದು 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 ಕಂಪ್ಲೀಟ್ಲಿ. ನೀವು ನೋಡ್ತಿದ್ದೀರಲ್ಲ, ಪ್ರತಿಯೊಂದು ಕಸ್ಟಮರ್ಸ್ ಹೇಗೆ ಕೇಳ್ತಾರೆ ನಿಮ್ಗೆ ಅವಾಗಲೇ ಹೇಳಿದೆ ನಾನು. ಅವ್ರಿಗೆ ಅಂತ ಒಂದು ಚಿಕ್ಕ ಮೈನ್ಯೂಟಾಗಿ ತಲೆಯಲ್ಲೂ ಬರಬಾರ್ದು ಈ ಥರ. ಅವ್ರು ಏನೇನು ಕೇಳ್ತಾರೆ, ಈಗ ನಾವು ಡೈಲಿ ಫೋಟೋಸ್ ಅಪ್ಡೇಟ್ ಮಾಡಬೇಕಾಗುತ್ತೆ. ಅವ್ರಿಗೆ ಹೇಗೆ ಕೇಳ್ತಿದ್ದಾರೆ ಅವ್ರು ಬಂದು ಅವಾಗ ನೋಡ್ಕೊಂಡು ಹೋಗ್ತಾರೆ. ಅವ್ರನ್ನ ಜಾಸ್ತಿ ನಾವು ಕರೆಯೋದು ಇಲ್ಲ. ಅವ್ರಿಗೆ ಎಕ್ಸ್ಪೆಕ್ಟೇಷನ್ಸಲ್ಲಿ ಏನು ತಲೆಯಲ್ಲಿ ಇಟ್ಕೊಂಡಿರ್ತಾರೆ ಅದ್ರ ಥರ ವರ್ಕ್ ಮಾಡೋಕ್ಕೆ ಇಷ್ಟಪಡ್ತೀವಿ ನಾವು. 2030 ಅಷ್ಟು ಸ್ಪೇಸೇ ವೇಸ್ಟ್ ಆಗಿಲ್ಲ ಸರ್. ನೀವೇ ನೋಡ್ತೀವಿ. ಹೌದು, ಕಂಪ್ಲೀಟ್ಲಿ ನೋಡ್ತಿದ್ದೀರಲ್ಲ ನೀವೇ. ಹೌದು, ಸೇಮ್ ಡಿಸೈನ್, ಸೇಮ್ ಟೈಲ್ಸ್ ಎಲ್ಲ ಚೆನ್ನಾಗಿ ಸೆಲೆಕ್ಟ್ ಮಾಡಿದ್ದೀರಾ ಸರ್? ಹೌದು ಸರ್, ಕಂಪ್ಲೀಟ್ಲಿ ಸರ್. ನಿಮ್ಗೆ ಯಾವ ಥರ ಕಂಪ್ಲೀಟಾಗಿ ನೀವೇನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರೋ ಅದೇ ಥರ ಸಿಗುತ್ತೆ ಸರ್ ನಿಮಗೆ ಮನೆ. ಹೌದು, ಸ್ಪೇಷಿಯಸ್ ಆಗಿದೆ ನೋಡಿ. ಬೆಳಕಿಗೂ ಎಲ್ಲೂ ತೊಂದರೆ ಇಲ್ಲ ನಿಮಗೆ. ಹೌದು ಸರ್, ನೀವೇನು ಕಂಪ್ಲೀಟ್ಲಿ ಈ ವುಡ್ ಎಲ್ಲ ನೋಡ್ತಿದ್ದೀರಲ್ಲ, ಕಂಪ್ಲೀಟ್ಲಿ ಟೀಕ್ವುಡ್ ಸರ್. ಕಂಪ್ಲೀಟ್ಲಿ ಟೀಕ್ವುಡ್. ಇನ್ಫ್ಯಾಕ್ಟ್ ನೀವು ಬಾತ್ರೂಮ್ ಡೋರ್ಗೆ ಬಂದ್ರೂ ಟೀಕ್ವುಡ್ ಸಿಗುತ್ತೆ ನಿಮಗೆ. ಮಾಡಿಸಿರೋದು ಸರ್. ಇದು ಮಾಡಿಸಿರೋದು. ಸೊ ಇವಾಗ 4 ಬೆಡ್ರೂಮ್ ಆಯಿತು ಸರ್. ಹೌದು, ಮೇಲೆ ಇಲ್ಲೇ ಸರ್ ಇಷ್ಟು ಸಕ್ಕ ಡಿಸೈನ್ ಮಾಡಿಸಿದ್ದೀರಾ? ಹೌದು ಸರ್, ಕಂಪ್ಲೀಟ್ಲಿ ಎಲ್ಲರಿಗೂ ಒಂದು ಅಪ್ಗ್ರೇಡ್ ವರ್ಷನ್ ಅಥವಾ ಒಂದು ಮನೆ ಚೆನ್ನಾಗಿ ಕಾಣಬೇಕು ಅಂತ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಒಂದು ಒಳ್ಳೆ ಡಿಸೈನ್ಸಲ್ಲಿ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ
ನಾವು ಕೆಳಗಡೆಯಿಂದ ಟಾಪ್ ಟಿಲ್ ಟೆರೆಸ್ವರೆಗೂ ನೀವೇ ನೋಡ್ತಿದ್ದೀರಾ SSನೇ ಹಾಕ್ಸಿರೋದು, ಓಕೆನಾ. ಆಮೇಲೆ ನೋಡಿ ಕಸ್ಟಮರ್ಸ್ಗೆ ಇವಾಗ ಓಪನ್ ಬೆಳಗಬೇಕು, ನಾವು ಓಪನ್ ಫುಲ್ ಬಿಟ್ಬಿಡೋಣ ಅಂತ ಅಂದ್ಕೊಂಡಿದ್ದು. ಬಟ್ ಆದರೆ ಓನರ್ ಡಿಮ್ಯಾಂಡ್ ಇರೋದ್ರಿಂದ, ಅಂದರೆ ಲೀಕೇಜ್ ಆಗ್ಬೋದು ಅಥವಾ ಏನಾದ್ರು ಸಣ್ಣ ಪುಟ್ಟದ್ದು ಬಂದಿರೋದು ಅವ್ರ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಸೊ ಅದಕ್ಕೋಸ್ಕರನೇ ನಾವು ನೋಡಿ ವಿಂಡೋ ಮಾಡಿದ್ದೀವಿ. ಬೆಳಕಿದೆ, ಕಂಪ್ಲೀಟ್ಲಿ ಟೀಕ್ ವುಡ್ಡು ಸರ್ ಇದು ನೋಡಿ. ಇಲ್ಲ ಸರ್, ಯಾವುದೂ ಇಲ್ಲ. ಈ ಡೋರು ತುಂಬ ಸೇಫ್ಟಿ ಪರ್ಪಸ್ಸು ನೋಡಿ, ಎಷ್ಟು ಗಟ್ಟಿ ಇದೆ ಲೆಕ್ಕ ಮಾಡ್ಕೊಳ್ಳಿ ನೀವು. ಹಾಂ ನೋಡಿ, ಬನ್ನಿ ಸರ್ ಹೊರಗಡೆ. ಕಂಪ್ಲೀಟ್ಲಿ ಸರ್ ಹ್ಯಾಂಗ್ ಮಾಡ್ಕೋಬೋದು ನೀವು, ಬಟ್ಟೆನ ಒಗೆದು ಇಲ್ಲಿ ಹಾಕೋಬೋದು. ಪಾರ್ಟಿ ಮಾಡ್ತೀರಾ, ಪಾರ್ಟಿ ಮಾಡ್ಬೋದು. ನಿಮ್ಗೆ ಸ್ಪೇಷಿಯಸ್ ಆಗಿ ನೋಡಿ ಹೇಗಿದೆ ಟೆರೆಸ್, ನೋಡಿ ಸ್ಪೇಷಿಯಸ್ ಆಗಿ ಹೇಗಿದೆ ನೋಡಿ. ಇಲ್ಲಿ ಬಟ್ಟೆ ಒಗೆಯೋದಕ್ಕೆ ಅಥವಾ ಅಕಸ್ಮಾತ್ ನೀವೇನಾದರೂ ವಾಷಿಂಗ್ ಮಿಷಿನ್ ಇಡ್ತೀರಾ, ಸಣ್ಣ ಅಥವಾ ಬೇರೆ ಏನಾದರೂ ನಿಮ್ಗೆ ಸ್ಪೇಷಿಯಸ್ ಆಗಿ ಮಾಡ್ಕೊಳ್ಳೋದಕ್ಕೆ ಹೇಗೆ ಅನುಕೂಲ ಆಗುತ್ತೆ ಅದನ್ನು ನಿಮ್ಗೆ ವರ್ಕ್ ಮಾಡ್ಕೊಳ್ತೀವಿ. ವಿತ್ ಸೋಲಾರ್ ಸರ್ ಇದು? ಇದು ವಿತ್ ಸೋಲಾರ್ ಸರ್. ಸೊ ಇದು ಮೇಲೆ ಟ್ಯಾಂಕ್ ಎಲ್ಲ ಕೊಟ್ಟಿದ್ದೀರಾ? ಹೌದು, ಟ್ಯಾಂಕ್ ಕೊಟ್ಟಿದ್ದೀನಿ, ನೋಡ್ತಿದ್ದೀರಲ್ಲ ನೀವೇ ಮೇಲ್ಗಡೆ ನೋಡಿ ಟ್ಯಾಂಕ್ ಇದೆ. ಒಂದು ಸೋಲಾರ್ಗೆ ಒಂದು ಇದಕ್ಕೆ ನೋಡ್ತಿದ್ದೀರಾ. ಈಗಾಗಲೇ ಪಾಪ ಓನರ್ ಬಂದಿದ್ದಾರೆ, ಅಷ್ಟೆಲ್ಲ ಕಷ್ಟಪಟ್ಟು ಕ್ಲೀನ್ ಮಾಡ್ತಿದ್ದಾರೆ. ನಮಗೆ ಅಂತ ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಒಂದು ಬೈಟ್ ಕೊಟ್ಟಿದ್ದಾರೆ, ನೀವು ಬಂದಿದ್ದೀರಾ ಅಂತ ನೋಡಿ ನಾವಿಷ್ಟು ಶ್ರಮ ಕೊಡಬೇಕಾಗುತ್ತೆ. ಇಲ್ಲ ತುಂಬ ಚೆನ್ನಾಗಿದೆ ಬ್ರೋ, ಚೆನ್ನಾಗಿ ಮಾಡಿದ್ದೀರಾ. ನಿಮ್ಮ ಎಕ್ಸ್ಪ್ಲನೇಷನ್ ತುಂಬಾ ಚೆನ್ನಾಗಿತ್ತು. ಸೊ ಏನಂದರೆ ವೀಕ್ಷಕರಿಗೆ ಹೇಳ್ಕೊಳ್ಳೋದು, ಈ ಥರ ಮಾರ್ಕೆಟಿಂಗ್ ಮಾಡೋರು 1000 ಜನ ಸಿಗ್ಬೋದು. ಬಟ್ ಪಾಪ ಅವ್ರು ಆನೆಸ್ಟಾಗಿ ಹೇಳ್ಕೊಂಡಿದ್ದಾರೆ. ನೀವು ಕೆಲಸ ಕೊಡಬೇಕು ಅಂದರೆ ನಂಬರ್ ಏನು ಕೊಟ್ಟಿದ್ದೀನಿ ನಾನು ಸ್ಕ್ರೀನ್ ಮೇಲೆ, ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ಆಫೀಸ್ ಹತ್ರ ಬನ್ನಿ, ಇಲ್ಲ ಅದು ಇದು ಏನು ಟೆನ್ಷನ್ ಇಲ್ಲ. ಫಸ್ಟು ಫೋನಲ್ಲಿ ಮಾತಾಡಿ, ಒಂದು 4-5 ಪ್ರಾಜೆಕ್ಟ್ ನೋಡಿ. ನೀವು ಮೋಸ ಹೋಗಬೇಕು ಆ ಥರ ಏನಿಲ್ಲ, ನೀವು ನೋಡಿ ಕೆಲಸ ಕೊಡಿ. ನನ್ನ ಅನಿಸಿಕೆ ಪ್ರಕಾರ ನಾನೊಂದು 2-3 ಪ್ರಾಜೆಕ್ಟ್ ನೋಡಿದ್ದೀನಿ ಇವ್ರದ್ದು, ತುಂಬಾ ಚೆನ್ನಾಗಿದೆ. ಕೊಡ್ಬೋದು ವೀಕ್ಷಕರಿಗೆ. ಈ ವಿಡಿಯೋ ಮುಖಾಂತರ ಒಂದು ಹೆಲ್ಪ್ ಆಗುತ್ತೆ ಅನ್ಕೊತೀನಿ. ನೀವು ಮನೆ ಕಟ್ತಾ ಇದ್ದೀರಾ, ಇಲ್ಲ ನಿಮ್ಮ ಫ್ರೆಂಡ್ ಮನೆ ಕಟ್ಟಬೇಕಾ, ನಿಮ್ಮ ರಿಲೇಟಿವ್ ಮನೆ ಕಟ್ತಾ ಇದ್ರೆ ಶೇರ್ ಮಾಡಿ ಈ ವಿಡಿಯೋನ, ಅವರಿಗೊಂದು ಅನುಕೂಲ ಆಗುತ್ತೆ. ಇರೋ ಮನೆ ಕಟ್ತಾ ಇರ್ತಾರೆ, ಅವರಿಗೊಂದು ಡಿಸೈನ್ ಹೆಲ್ಪ್ ಆಗ್ಬೋದು, ಒಂದು ಟೈಲ್ಸ್ ಸೆಲೆಕ್ಷನ್ ಆಗ್ಬೋದು, ಏನೇ ಒಂದು ಆಗ್ಬೋದು, ಪ್ರತಿಯೊಂದು ನಮಗೆ ಅವರಿಗೊಂದು ಹೆಲ್ಪ್ ಆಗುತ್ತೆ. ಈ ವಿಡಿಯೋನ ಶೇರ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ಸಲ್ಲಿ ತಿಳಿಸಿ. ಇದೇ ಥರ ಹೆಚ್ಚಿನ ವೀಡಿಯೋಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.